ಹಾಯ್, ನಾನು ರೀಸೆಂಟಾಗಿ ಒಂದು ಬುಕ್ ಓದಿದೆ. ಅದ್ರ ಬಗ್ಗೆ ನಿಮಗೂ ತಿಳಿಸ್ಕೊಡೋಣ ಅಂತ. ಅದೇ ಇದು ಸಂಕ್ಷಿಪ್ತ ರಾಮಾಯಣ ಅಂತ ಹೇಳ್ಬಿಟ್ಟು ಕನ್ನಡ ಪುಸ್ತಕ. ಇದನ್ನ ಬರೆದಿರೋರು VS ಕಳಸೇಶ್ವರ್ ಅಂತ. ಈ ಪುಸ್ತಕದ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ರಾಮಾಯಣ ಮಹಾಭಾರತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಥವಾ ಯಾರಿಗಾರು ಮಕ್ಳಿಗೆ ಹೇಳಬೇಕು ಅಥವಾ ದೊಡ್ಡ ದೊಡ್ಡ ಪುಸ್ತಕ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಇದನ್ನ ಕೊಂಡ್ಕೋಬಹುದು. ಯಾಕಂದರೆ ಇದರಲ್ಲಿ ನಾಲ್ಕು ಸಾಲಿಂದ ಪದ್ಯದ ರೂಪದಲ್ಲಿದೆ. 81 ಸ್ಟ್ರಾನ್ಸಾಸ್ ಥರ ಇರೋದು, ಪ್ಯಾರಾಗ್ರಾಫ್ ಥರ ಇರೋದು. ತುಂಬ ಚೆನ್ನಾಗಿದೆ. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ದರೆಗಿಳಿದ ಸುರಗಂಗೆ, ಆಮೇಲೆ ವಿಶ್ವಾಮಿತ್ರರ ಕಥೆಗಳು, ಅದರಲ್ಲೇ ಚಿಕ್ಕ ಚಿಕ್ಕ ಕಥೆಗಳು ಎಲ್ಲದು ಪದ್ಯದ ರೂಪದಲ್ಲಿದೆ. ಹಾಗಾಗಿ ಒನ್ ಸಿಟ್ಟಿಂಗಲ್ಲಿ ಆರಾಮಾಗಿ ಮುಗಿಸ್ಬೋದು ಇದು. ಆ್ಯಂಡ್ ಕನ್ನಡ ಕೂಡ ಆರಾಮಾಗಿ ಅರ್ಥ ಆಗೋ ಥರನೇ ಇದೆ. ವೆರಿ ಗುಡ್ ರೀಡ್ ಅಂತ ನನಗೆ ಅನಿಸಿದ್ದು. ಹಾಗಾಗಿ ನಿಮಗೆ ಇದನ್ನು ರೆಕಮೆಂಡ್ ಮಾಡೋಣ ಅಂದ್ಕೊಂಡೆ. ಇಲಿಸ್ಟ್ರೇಷನ್ಸ್ ಕೂಡ ಅಷ್ಟೇ, ಇಲಿಸ್ಟ್ರೇಷನು ಇದೆ ಮಧ್ಯದಲ್ಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ರಾಮಾಯಣನೂ ಅಷ್ಟೇ, ನನಗೆ ಓದಿದಾಗ ನಾವು ಸ್ಕೂಲ್ ಟೈಮಲ್ಲೂ ರಾಮಾಯಣ ಓದಿ ಅದರದ್ದು ಎಕ್ಸಾಮ್ ಕೂಡ ಕಟ್ಟಿದ್ವಿ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಅಂತ ಅನಿಸಲಿಲ್ಲ. ಅಂದರೆ ಅದು ಇನ್ ಡೀಟೇಲ್ ಆಗಿ ಇದ್ರೆ ಒಂದೊಂದು ಕಥೆಗಳೂ ಇದನ್ನು ಹಾಗೆ ಮೇಲೆ ಸರ್ಫೇಸ್ ಲೆವೆಲಲ್ಲಿ ಟಚ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ಇವಾಗ ಕೆಲವರಿಗೆ ಕತೆ ಗೊತ್ತಿಲ್ಲ ಅಂದವರು ಒಂದು ಫ್ಲೋನಲ್ಲಿ ಓದಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಎ ವೆರಿ ಗುಡ್ ರೀಡಿಂಗ್ ಆ್ಯಂಡ್ ವರ್ತ್ ಬಾಯಿಂಗ್ ಅಂತ ನಾನು ಹೇಳ್ತೀನಿ. ನೀವು ಕೂಡ ತಗೋಬೋದು. ಇದೇ ಕವರ್ ಪೇಜ್ ಹೀಗೆ ಕಾಣುತ್ತೆ. ಇದಾಗಿತ್ತು ಈ ವಿಡಿಯೋ. ಒಂದು ಚಿಕ್ಕ ಬುಕ್ ರಿವ್ಯೂ ಕೊಡೋಣ ಅಂತ ಅನ್ಕೊಂಡೆ. ನಿಮಗೂ ಏನಾದ್ರು ಇಷ್ಟ ಆದರೆ ಖಂಡಿತ ಇದನ್ನ ಪರ್ಚೇಸ್ ಮಾಡಿ, ಅಥವಾ ಇದನ್ನು ಓದಿದ್ರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.